ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯೇನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ 384ನೇ ನುಡಿ ಸ್ಮರಣೆ ನಮನ. 383 ನುಡಿ ಸ್ಮರಣೆ ಈಗಾಗಲೇ ಆಗಿದೆ. ಈ ಒಂದು ಭಾಗದಲ್ಲಿ ಸೂರೀಂದ್ರ ತೀರ್ಥರು ಅಂತ ಒಬ್ಬ ಯತಿಶ್ರೇಷ್ಠರ ಒಂದು ಆರಾಧನೆ ಕೂಡ ಬರ್ತಾ ಇದೆ. ಸೂರೀಂದ್ರರು ಯಾರಂತ ಹೇಳಿದರೆ ಯೋಗೇಂದ್ರ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರು. ಯೋಗೇಂದ್ರ ತೀರ್ಥರು ಯಾರಂತ ಹೇಳಿದರೆ ಸಾಕ್ಷಾತ್ ಕಾಮಧೇನು ಕಲ್ಪತರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕರಕಮಲ ಸಂಜಾತರು ಯೋಗೇಂದ್ರ ತೀರ್ಥರು. ಈ ಯೋಗೇಂದ್ರ ತೀರ್ಥರು ಮತ್ತು ಸೂರೀಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಅಣ್ಣ ತಮ್ಮಂದಿರು. ಅಂದರೆ ಪೂರ್ವಾಶ್ರಮದಲ್ಲಿ ರಾಯರ ವೆಂಕಟನಾಥರ ಅಣ್ಣ ಮಕ್ಕಳು ಇಬ್ಬರು ಇವರು. ಹೀಗಾಗಿ ಯೋಗೇಂದ್ರ ತೀರ್ಥರಂಥೇಳಿ ಆಶ್ರಮ ಕೊಡ್ತಾರೆ ರಾಯರು. ನಂತರ ರಾಯರು ಕೊಟ್ಟಾದಮೇಲೆ ಅವರ ಹೆಸರು ಪೂರ್ವಾಶ್ರಮ ಹೆಸರು ವೆಂಕಟನಾಚಾರ್ಯರು. ನಂತರ ಅದೇ ಯೋಗೇಂದ್ರ ತೀರ್ಥರು ಮುಂದೆ ಇವರಿಗೆ ಸೂರೀಂದ್ರ ವಾಸುದೇವಾಚಾರ್ಯರಿಗೆ ಆಶ್ರಮ ಕೊಡ್ತಾರೆ. ಆ ವಾಸುದೇವಾಚಾರ್ಯ ಆಶ್ರಮದ ಹೆಸರು ಸೂರೀಂದ್ರ ತೀರ್ಥರು. ಯಾಕಂದರೆ ರಾಯರ ಮಠದಲ್ಲಿ ಇಬ್ಬರು ಬರ್ತಾರೆ, ಸುರೇಂದ್ರನಂತರ ಒಬ್ಬರು ಬರ್ತಾರೆ, ಸೂರೀಂದ್ರನಂತೂ ಒಬ್ಬರು ಬರ್ತಾರೆ. ಆ ಹೆಸರುಗಳೆಲ್ಲ ಸ್ವಲ್ಪ ವ್ಯತ್ಯಾಸ ಮಾತ್ರ ಇದೆ. ಅಂಥ ಸೂರೇಂದ್ರ ತೀರ್ಥ ಶ್ರೀಪಾದಂಗಳವರು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 18ನೇ ಯತಿ ಶ್ರೇಷ್ಠರು. ರಾಯರ ನಂತರ 2ನೇ ಯತಿಗಳು ಸೂರೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಒಂದು ವಿಶೇಷ ಘನತೆಯನ್ನು ಮುಂದೆ ಅವರು ಸುಮತೀಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟು ಸುಮತೀಂದ್ರ ತೀರ್ಥರಿ ಅಂತ ನಾಮಕರಣ ಮಾಡ್ತಾರೆ. ಆ ಸುಮತೀಂದ್ರ ತೀರ್ಥರು ಅಂತ ಯಾರು ಅಂತ ಹೇಳಿದ್ರೆ ಗೋಪಾಲದಾಸರ, ಹೆಳವನಕಟ್ಟಿ ಗಿರಿಯಮ್ಮ, ವಿಜಯದಾಸರ ಕಾಲದಲ್ಲಿ ಇದ್ದಂಥ ಮಹಾನುಭಾವರು. ಅಂದರೆ ನೇರವಾಗಿ ಹೆಳವನಕಟ್ಟಿ ಗಿರಿಯಮ್ಮಗೆ ಒಂದು ಶಿಷ್ಯತ್ವವನ್ನು ಕೊಟ್ಟಿರ್ತಕ್ಕಂಥ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಸುಮತೀಂದ್ರ ತೀರ್ಥರು. ಅವರ ಗುರುಗಳೇ ಸೂರೀಂದ್ರ ತೀರ್ಥ ಶ್ರೀಪಾದಂಗಳವರು. ಮಧುರೆಯಲ್ಲಿ ಅವರ ವೃಂದಾವನ ಕೂಡ ಇದೆ. ಅಂಥ ಸೂರೇಂದ್ರ ತೀರ್ಥರ ಶ್ರೀಪಾದಂಗಳವರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಸಾಕಷ್ಟು ಒಂದು ಮಧ್ವ ಪ್ರಚಾರಕ್ಕೆ ತಮ್ಮನ್ನು ತೊಡಗಿಸಿಕೊಂಡು ಕೇವಲ 4 ವರ್ಷ ಮಾತ್ರ ಪೀಠದಲ್ಲಿದ್ದವರು. 14ನೇ ಶತಮಾನದಲ್ಲಿರ್ತಕ್ಕಂಥ ಮಹಾನುಭಾವರು ಸೂರೇಂದ್ರ ತೀರ್ಥರು. ಅವರ ಕಾಲದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಕೂಡ ಬಹಳ ಉತ್ತುಂಗಕ್ಕೆ ಏರಿತ್ತು. ಅಂಥ ಮಹಾನುಭಾವರ ಸ್ಮರಣೆಯನ್ನು ನಾವು ನೀವು ಮಾಡೋಣ. ಅದರಲ್ಲೂ ವಿಶೇಷವಾಗಿ ಅಧಿಕ ಮಾಸ ನಡೀತಾ ಇದೆ, ಜ್ಯೇಷ್ಠ ಅಧಿಕ ಮಾಸ ಕೂಡ ನಡೀತಾ ಇದೆ. ಕೃಷ್ಣ ಪಕ್ಷದ ಬಿದಿಗೆ ಎಂದು ಅವರ ಆರಾಧನೆ ಕೂಡ ಇದೆ. ಅಂಥ ಮಹಾನುಭಾವರು ಯಾಕಂದರೆ ಯಾವುದೇ ನಾವು ಯತಿಶ್ರೇಷ್ಠರ ದಾಸವರ್ಣ್ಯರ ಸ್ಮರಣೆ ಮಾಡಿದಾಗ ಯಾವುದೇ ದಿನ ಇದ್ದರೂ ಕೂಡ ಅತ್ಯಂತ ಪವಿತ್ರವಾದ ದಿನ. ಅದರಲ್ಲೂ ಅಧಿಕ ಮಾಸದಲ್ಲಿ ನಾವು ಆರಾಧನೆ ಮಾಡತಕ್ಕಂಥ ಭಾಗ್ಯ ನಮಗೂ ನಿಮಗೂ ಎಲ್ಲರಿಗೂ ಸಿಕ್ಕಿದೆ ಅಂತ ಹೇಳ್ತಾ ಈಗ ಈಗಾಗಲೇ ಅಧಿಕ ಮಾಸ ಆಗಿದೆ. ಇನ್ನು ಅಂದರೆ ಇನ್ನು ಸಾಧಾರಣ 13ರಿಂದ 14 ದಿನಗಳು ಉಳಿದಿದೆ. ಅಂದರೆ ಕೃಷ್ಣ ಪಕ್ಷ ಮುಗಿತು ಅಂತ ಹೇಳಿದರೆ ಈ ಅಧಿಕ ಮಾಸ ಕೂಡ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಸಾಧಾರಣ ಬಹುಶಃ 6ನೇ ತಿಂಗಳು 2026ಕ್ಕೆ ಅಧಿಕ ಮಾಸ ಮುಗಿದು ನಿಜ ಜ್ಯೇಷ್ಠ ಕೂಡ ಬರ್ತಕ್ಕಂಥ ಒಂದು ಸಮಯ. ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಯಾರ್ಯಾರು ಮೊದಲ ಒಂದು ಪಕ್ಷದಲ್ಲಿ ಯಾರ್ಯಾರು ದಾನಗಳನ್ನು ಕೈಬಿಟ್ಟಿರ್ತಾರೋ ಆ ದಾನಗಳನ್ನು ಮಾಡಲಿಕ್ಕೆ ಸಕಾಲ ಕಾಲ ಅಂತ ಹೇಳಿದರೆ ಇದು ಕೃಷ್ಣ ಪಕ್ಷದ ಕಾಲ. ಈ ಕೃಷ್ಣ ಪಕ್ಷದಲ್ಲಿ ಮಾಡಿ ಮೊದಲ ಪಕ್ಷದಲ್ಲಿ ನಾವೇನು ದಾನ ಧರ್ಮ ಮಾಡಿರ್ತೀವಿ ಅದು ನಮ್ಮ ವೈಯಕ್ತಿಕ ಸಾಧನೆಗೆ, ವೈಯಕ್ತಿಕ ಕುಟುಂಬಕ್ಕೆ ಬರ್ತಾ ಇದೆ. ಆದರೆ ಮುಂದೆ ಬರ್ತಕ್ಕಂಥ ಕೃಷ್ಣ ಮಾಸದಲ್ಲಿ ನಾವು ದಾನ ಧರ್ಮಾದಿಗಳನ್ನು ಮಾಡಿದರೆ ಅದು ವಿಶೇಷವಾಗಿ ನಮ್ಮ ಪಿತೃ ದೇವತೆಗಳಿಗೆ ಅದು ಸಲ್ತಾ ಇದೆ. ನಮ್ಮ ಪರಂಪರೆ ಬಂದಿರತಕ್ಕಂಥ 7 ತಲೆಮಾರಿನ ಪಿತೃ ದೇವತೆಗಳಿಗೆ ಅವರು ಏನೇನು ಅವರು ಸುಖವಾಗಿ ನರಕದಲ್ಲಿ ಏನು ದುಃಖ ಪಡ್ತಿರ್ತಾರೆ ಅವ್ರಿಗೆ ಮುಂದೆ ವಿಶೇಷವಾಗಿ ಸ್ವರ್ಗದಲ್ಲಿ ಹೋಗ್ತಕ್ಕಂಥ ಅನುಭವ ಕೂಡ ಆ ಪಿತೃಗಳಿಗೆ ಆಗ್ತದೆ. ಈ ಒಂದು ಮಾಸದಲ್ಲಿ ನಾವು ಭಗವಂತನ ನಿರಂತರ ಸ್ಮರಣೆ 33 ದೇವತೆಗಳ ಸ್ಮರಣೆ ನಾವು ಮಾಡ್ತಾನೇ ಇರಬೇಕು. ಅದರಲ್ಲಿ ಪುರುಷೋತ್ತಮನಾದ ಆ ಭಗವಂತನ ಸ್ಮರಣೆ ನಾವು ನಿರಂತರ ಮಾಡ್ತಾ ಇದ್ದರೆ ಅದು ಪ್ರತಿಯೊಬ್ಬರಿಗೂ ಮನೆ ಸುಖದ ಒಂದು ಸುಪ್ಪತ್ತಿಗೆಯಲ್ಲಿ ಮೆರೀತಾ ಇದೆ. ಯಾಕಂತ ಹೇಳಿದರೆ ಸಂತಾನ ಅಭಿವೃದ್ಧಿ ಯಾರ್ಯಾರಿಗೆ ಆಗಿರೋದಲ್ಲವೋ ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಮಾಸದಲ್ಲಿ ಆ ಭಗವಂತನ ಸ್ಮರಣ ಮಾಡೋದ್ರಿಂದ ಸಂತತಿ ಕೂಡ ಮುಂದುವರ್ತಕ್ಕಂಥ ಪರ್ವಕಾಲ ಈ ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ 33 ಅಪೋಪ ದಾನಗಳನ್ನು ಕೊಡ್ತಕ್ಕಂಥ ಪದ್ಧತಿ ಕೂಡ ಇವತ್ತಿಗೂ ನಡೀತಾ ಇದೆ.
ಅದರಲ್ಲಿ ಒಂದು ಅಪರೂಪದಲ್ಲಿ ಎಷ್ಟು ರಂಧ್ರಗಳಿರ್ತದೋ ಅಷ್ಟು ಸಾವಿರ ವರ್ಷಗಳ ಕಾಲ ಸ್ವರ್ಗದಲ್ಲಿ ಇರತಕ್ಕಂಥ ಅನುಭವ ಪ್ರತಿ ಜೀವಿಗೆ ಕೂಡ ಆಗ್ತಾ ಇದೆ. ಇಂಥ ಅಧಿಕ ಮಾಸದ ಫಲ ಅಧಿಕ ಫಲಂ ಅಂತ ಹೇಳಿದ್ದಾರೆ. ಈ ಫಲ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸೂರ್ಯೇಂದ್ರ ತೀರ್ಥರ, ಯೋಗೇಂದ್ರ ತೀರ್ಥರ, ಸುಮತೀಂದ್ರ ತೀರ್ಥರ, ರಾಘವೇಂದ್ರ ಸ್ವಾಮಿಗಳ ಒಂದು ಸ್ಮರಣೆಯನ್ನು ನಾವು ನೀವೆಲ್ಲರೂ ಪ್ರತಿನಿತ್ಯ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು. ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.